ಜಾತಿಗಣತಿಯ ವ್ಯವಸ್ಥೆಯಲ್ಲಿ ಈ ಸಮುದಾಯಗಳನ್ನು ಒಡೆಯುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂತ ನಮ್ಮ ಅಪೇಕ್ಷೆ ಇದೆ. ಏನು ಅಂತ ಕೇಳಿದ್ರೆ, ಈಗ ಬ್ರಾಹ್ಮಣ ಸಮಾಜವನ್ನು ಬುದ್ಧಿಜೀವಿಗಳು, ಎಡಪಂಥೀಯರು, ಬಹಳಷ್ಟು ರಾಜಕಾರಣಿಗಳು, ಬ್ರಾಹ್ಮಣರು ಜಾತಿವಾದಿಗಳು, ಜಾತಿ ಸೃಷ್ಟಿ ಮಾಡೋದು ಬ್ರಾಹ್ಮಣರು, ಅಸಮಾನತೆ ತೋರ್ತಾರೆ, ಈ ರೀತಿ ಬಹಳಷ್ಟು ವಿಚಾರಗಳಲ್ಲಿ ಬಹಳಷ್ಟು ವರ್ಷಗಳಿಂದ ಬ್ರಾಹ್ಮಣ ಸಮಾಜವನ್ನೇ ದೂಷಿಸ್ಕೊಂಡು ಬರ್ತಾ ಇದೆ. ಆದರೆ ನಾವೀಗ ಸರ್ಕಾರ ಕೇಳ್ತೇವೆ, ನೂರಾರು ಜಾತಿಯ ಜನಕರು ಯಾರು? ಸರ್ಕಾರವೇ ಈಗ ನೂರಾರು ಜಾತಿಗಳನ್ನು ಹುಟ್ಟುಹಾಕಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲ ಜಾತಿಯಲ್ಲೂ ಈಗ ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಒಕ್ಕಲಿಗ, ನಮಗೆ ತಿಳಿದೇ ಇರತಕ್ಕಂಥ ನೂರಾರು ಜಾತಿಗಳನ್ನು ಸರ್ಕಾರ ಹುಟ್ಟುಹಾಕಿದೆ. ಜಾತಿ ಜನಕರು ಬ್ರಾಹ್ಮಣರು ಅಲ್ಲ ಅನ್ನೋದು ಈಗ ಸರ್ಕಾರ ಒಪ್ಕೊಳ್ಬೇಕು. ಸರ್ಕಾರವೇ ಜಾತಿಯ ಜನಕರಾಗಿದ್ದಾರೆ. ಇದು ಇಡೀ ಸಮುದಾಯವನ್ನು ಒಡೆಯುವಂಥ ಒಂದು ಕುತಂತ್ರ. ಆದರೆ ಈ ಬಾರಿ ಬ್ರಾಹ್ಮಣ ಸಮುದಾಯದಲ್ಲಿ ಒಗ್ಗಟ್ಟನ್ನು, ಏಕತೆಯನ್ನು ಪ್ರದರ್ಶಿಸ್ತಾ ಇದ್ದೇವೆ. ಎಲ್ಲರೂ ಸಹ ಬ್ರಾಹ್ಮಣ ಅನ್ನುವಂಥ ಒಂದು ಕಲಂನಲ್ಲೇ ನಮೂದಿಸಬೇಕು ಅನ್ನುವಂಥ ತೀರ್ಮಾನವನ್ನು ತ್ರಿಮತಸ್ಥ ವಿಪ್ರ ಬಾಂಧವರೆಲ್ಲರೂ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ, ನಮ್ಮೆಲ್ಲ ಮಠಮಾನ್ಯಗಳು ಸಹ ಇದೇ ರೀತಿಯಾಗಿ ನಮಗೆ ಆದೇಶಿಸಲ್ಪಟ್ಟಿರೋದ್ರಿಂದ ಎಲ್ಲರೂ ನಾವು ಬ್ರಾಹ್ಮಣ ಅನ್ನುವಂಥ ಕಲಂನಲ್ಲೇ ನಮೂದನೆ ಮಾಡ್ತೇವೆ.